ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ರಿವ್ಯೂ ಫ್ರಮ್ ಸ್ಟ್ರೀಟ್ ಫುಡ್ಸ್. ಅಂದರೆ ಎಲ್ಲ ರೋಡ್ ಸೈಡ್ ಫುಲ್ಲು ಎರಡು ಕಡೆಯೂ ಫುಲ್ ಗಾಡಿಗಳು ಅಂಗಡಿಗಳು ಎಲ್ಲ ಸ್ಟ್ರೀಟ್ ಫುಡ್ಸ್ ಹಾಕ್ಕೊಂಡಿರ್ತಾರೆ. ಎಲ್ಲ ಥರ ಸಿಗ್ತದೆ, ಎಲ್ಲ ಥರದ ಕಾಂಬಿನೇಷನ್ ಸಿಗ್ತದೆ. ಎಲ್ಲ ಥರ ಐಸ್ ಕ್ರೀಮ್ಸು ಆಗಲಿ, ದೋಸೆಗಳಾಗಲಿ, ಆಮೇಲೆ ಶಿವಣ್ಣನ ಬೀಡ ಅಂಗಡಿ ಆಗಲಿ, ಎಲ್ಲ ಥರ ಸಿಗ್ತದೆ. ನಿಮಗೆ ಎಲ್ಲ ಥರದ್ದು ಸುಮಾರು ಐಟಮ್ಗಳು ಸಿಗ್ತದೆ. ಅದು ನೋಡಿ ಕ್ಲೀನಾಗಿ ಮಾಡಿಕೊಡ್ತಾರೆ. ಅಲ್ಲೇ ಕಣ್ಮುಂದೆನೇ ಈ ಕಡೆ ಆ ಕಡೆ ಇರ್ತದೆ, ನೋಡಿ ತೊಗೋಬೋದು ಫ್ರೆಂಡ್ಸ್. ಚೆನ್ನಾಗಿರ್ತದೆ ಸ್ಟ್ರೀಟ್ ಫುಡ್ಸು. ತುಂಬ ನಾನು 20 ವರ್ಷದ ಹಿಂದೆ ಹೋಗಿದ್ದೆ, ಸುಮಾರು 20 ವರ್ಷದ ಹಿಂದೆ ಹೋಗಿದ್ದೆ. ಆವಾಗ ಸ್ಟ್ರೀಟ್ ಫುಡ್ಸು ಚೆನ್ನಾಗಿತ್ತು. ಈಗ ಒಂಥರ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಪ್ರತಿಯೊಂದು ಚೇಂಜ್ ಆಗಿಬಿಟ್ಟಿದೆ. ಈಗ ಎಲ್ಲ ಥರನೂ ಚೇಂಜ್ ಮಾಡಿದ್ದಾರೆ. ರೋಡೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ಈಗ 20 ವರ್ಷದ ಈಗ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಅದೇ ಶಿವನ ಅಂಗಡಿ ಮಾತ್ರ ಅವತ್ತಿಂದ ಅಲ್ಲೇ ಇದೆ, ಇವತ್ತು ನನಗೇನೇ ಇದೆ. ತುಂಬ ಹಳೆ ಅಂಗಡಿ ಅದು ತುಂಬ ಕಾಸ್ಟ್ಲಿ. ಅವರು ತುಂಬ ಕಾಸ್ಟ್ಲಿ. ಬರೀ ಅದು ಗುಲ್ಕೊಂಡಾಗಿ ಕೊಡ್ತಾರೆ, 200 ರೂಪಾಯಿ ಕಿತ್ಕೊಂಡ್ಬಿಡ್ತಾರೆ. ತುಂಬ ಕಾಸ್ಟ್ಲಿ. ಆದರೆ ಜನ ಹಂಗೆ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್. ತುಂಬ ಜನ ಕಾಯ್ತಾ ಇರ್ತಾರೆ, ಕಾಯ್ದುಬಿಟ್ಟು ತೊಗೊಂಡೋಗ್ತಾರೆ. ಫಸ್ಟ್ ಇದು ಪಾನಿಪುರಿ ತಿಂದ್ವಿ. ಪಾನಿಪುರಿ ಡಿಫ್ರೆಂಟ್ ಫ್ಲೇವರ್ಸ್ ಕೊಟ್ಟರು, 40 ರೂಪಾಯಿ ಇಸ್ಕೊಂಡ್ರು. ಅದು ಚೆನ್ನಾಗಿತ್ತು. ಆಮೇಲೆ ಹಂಗೆ ಮುಂದಕ್ಕೆ ಹೋದರೆ ದೋಸೆಗೆ ಇದಕ್ಕೆ ಬೇರೆ ದೋಸೆ ತಿಂದ್ವಿ, ಅದು ಚೆನ್ನಾಗಿತ್ತು. 90 ರೂಪಾಯಿ ಇಸ್ಕೊಂಡ್ರು. ಆಮೇಲೆ ಇದು ಗೋಬಿ ಮಂಚೂರಿಯನ್ ತೊಗೊಂಡ್ವಿ, 70 ರೂಪಾಯಿ ಇಸ್ಕೊಂಡ್ರು. ಅದೇ ಥರ ಎಲ್ಲ ಥರ ಫುಡ್ಸು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಆಮೇಲೆ ಶಿವನ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಗುಲ್ಕೊಂಡ್ ಐಸ್ ಕ್ರೀಮ್ ತೊಗೊಂಡು 200 ರೂಪಾಯಿ ಇಸ್ಕೊಂಡ್ರು. ಆದರೆ ನಂಗೆ ತುಂಬ ಬೇಜಾರಾಗೋಯ್ತು. 200 ರೂಪಾಯಿ ಇಸ್ಕೊಂಡ್ಬಿಟ್ಟು ರೇಟೇ ಇರೋಲ್ಲ. ಯಾರೋ ಒಬ್ಬರು ತೊಗೊತಾ ಇದ್ದಾರೆ 650 ರೂಪಾಯಿ ಅಂತಾರೆ, ಬರೀ 4 ಐಟಮ್ ಕೊಟ್ಬಿಟ್ಟು. ಆ ಥರ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಆವಾಗ 50 ರೂಪಾಯಿ ಕೊಟ್ಟರೆ ನಮಗೆ ಒಂದು ಗುಲ್ಕೊಂಡ್ ಐಸ್ ಕ್ರೀಮ್ ಸಿಗ್ತಾಯಿತ್ತು. ಈಗ ತುಂಬ ಕಾಸ್ಟ್ಲಿ ಹೇಳ್ತಾರೆ ಫ್ರೆಂಡ್ಸ್. ತುಂಬ ಕಾಸ್ಟ್ಲಿ ಆಯಿತು. ಚೆನ್ನಾಗಿತ್ತು. ಅದ್ರ ಸ್ಟ್ರೀಟ್ ಫುಡ್ಸ್ ಚೆನ್ನಾಗಿದೆ. ವಿವಿಪುರಂ ತುಂಬ ಹಳೇದು. ತುಂಬ ಜನಗಳು ಅವಾಗ ಕಾಯ್ದೆವಾಗ ಬರೀ ಈ ಕಡೆ ಆ ಕಡೆ ಬರೀ ಇವರೇ ಇದ್ದಾರೆ, ಹಿಂದಿ ಮಾತಾಡೋರೇ ಇದ್ದಾರೆ ಜಾಸ್ತಿನೂ. ಅವಾಗ ಬಂದು ಕನ್ನಡದವ್ರು ಅಲ್ಲೆಲ್ಲಿ ಸಿಗ್ತಾ ಅಲ್ಲೆಲ್ಲಿ ನೋಡ್ತಾ ಇದ್ವಿ, ಕನ್ನಡದಲ್ಲೇ ಇತ್ತು. ಇವಾಗ ಬರೀ ಹಿಂದಿ ಮಾತಾಡೋದು ಜಾಸ್ತಿ ಆಯ್ತಲ್ಲಿ. ಅದೇ ಐಸ್ ಕ್ರೀಮ್ ರೋಲ್ಸ್ ಅಂತ ಕೊಟ್ಟರು, ಅದು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ಚೆನ್ನಾಗಿ ನೋಡೋಕೆ ಚೆನ್ನಾಗಿತ್ತು ಫ್ರೆಂಡ್ಸ್. ಮಾಡೋಕ್ಕೆ ವಿಡಿಯೋ ಇದರಲ್ಲಿ ಎಂಟಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಐಸ್ ಕ್ರೀಮ್ ರೋಲ್ ಮಾಡೋದು ಜಸ್ಟ್ ಲಿಕ್ವಿಡ್ ಥರ ಉಯ್ಕೊಂಬಿಟ್ಟು ಅದು ಕ್ಲೀನಾಗಿ ಶೇಪ್ ಮಾಡಿದ ರೋಲ್ಸ್ ಮಾಡಿಕೊಡ್ತಾರೆ. ಚೆನ್ನಾಗಿತ್ತು ಅದು ಐಸ್ ಕ್ರೀಮ್ ರೋಲ್ಸು. ಆಮೇಲೆ ಅದೇ ಥರ ಚೆನ್ನಾಗಿ ಎಲ್ಲ ಥರ ನೋಡಿದ್ವಿ. ಒಂದು 8 ಗಂಟೆಗೆ ಹೋದ್ವಿ. 8 ಗಂಟೆಗೆ ಹೋದ್ರೆ ಫುಲ್ ರಶ್ ಇತ್ತು. ಸುಮಾರು ಜನಗಳು ಬಂದಿದ್ದರು. ಸುಮಾರು ಜನಗಳು ಅದನ್ನು ನೋಡ್ತಾ ಎಲ್ಲ ಥರ ನೋಡ್ತಾ ಇತ್ತು. ಆಮೇಲೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಬಜ್ಜಿ ಅಲ್ಲಿ ಆ ಕಡೆ ವಿವಿಪುರಂ ಅಂದರೆ ಅದೇ ಫೇಮಸ್. ಅಲ್ಲಿ ಆ ಕಡೆಗೆ ಚೆನ್ನಾಗಿರ್ತದೆ ಕ್ಯಾಪ್ಸಿಕಮ್ ಬಜ್ಜಿ. ಆಮೇಲೆ ಇಡ್ಲಿನೂ ಚೆನ್ನಾಗಿರುತ್ತೆ, ಖಾರ ಚಟ್ನಿ ಕೊಡ್ತಾರೆ, ಚೆನ್ನಾಗಿತ್ತು. ಆಮೇಲೆ ಶಿವಣ್ಣನ ಬೀಡ ಅಂಗಡಿ ಅದೊಂದು ಲಾಸ್ಟ್ ಕೊನೆಗೆ ಬರ್ತದೆ. ಶಿವಣ್ಣನ ಬೀಡ ಅಂಗಡಿ ಅಂದ್ಬಿಟ್ಟು ಅದರಲ್ಲಿ ಬೀಡ ಕೊಡ್ತಾರೆ. ಆಮೇಲೆ ಎಲ್ಲ ಥರದ್ದಿದೆ. ಆಮೇಲೆ ಗುಲ್ಕೊಂಡ್ ಫೇಮಸ್. ಅವ್ರು ಅದೇ ಫೇಮಸ್, ಬೀಡಾನು ಗುಲ್ಕೊಂಡೇ ಫೇಮಸ್ಸು. ಇವಾಗ ಏನೋ ಅದು ಟಿಕ್ಕಿ ಪುರಿ, ಪೇಲ್ಪುರಿ ಎಲ್ಲ ಕೊಡ್ತಾರೆ. ಆಗಲೂ ಕೊಡ್ತಾಯಿದ್ರು. ನಾನು ಹೋಗಿದ್ದೆ ಈಗ 20 ವರ್ಷದ ಹಿಂದೆ ಹೋಗಿದ್ದೆ. ಅವಾಗ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ವಿ. ನೀವು ಹೋಗೋದಿಲ್ಲ ಆ ಕಡೆಗೆಲ್ಲ, ನೋಡಿದ್ವಲ್ಲ ಏನಿದೆ ನೋಡೋಕ್ಕೆ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀವಿ. ಈಗ ಒಂದ್ಸಲ ಹೋಗೋಣ ಅಂತ ಆ ಕಡೆ ಹೋಗಿದ್ದು ಫ್ರೆಂಡ್ಸ್, ಚೆನ್ನಾಗಿತ್ತು. ಆಮೇಲೆ ಒಬ್ಬಟ್ಟು ಹೋಳಿಗೆ ಚೆನ್ನಾಗಿರ್ತದೆ ಆ ಕಡೆ. ಹೋಳಿಗೆನೇ ಮೇಯ್ನ್ ಬಂದಲ್ಲಿ. ಹೋಳಿಗೆ, ಇಡ್ಲಿ, ಆಮೇಲೆ ಕ್ಯಾಪ್ಸಿಕಮ್ ಬಜ್ಜಿ, ಆಮೇಲೆ ಶಿವಣ್ಣನ ಅಂಗಡಿ ಅದೇ ಇದು ಫಸ್ಟ್ ಫೇಮಸ್ ಇದ್ದಿದ್ದು, ಅಷ್ಟೇ ಇದ್ದಿದ್ದಲ್ಲಿ. ಇವಾಗ ಅದು ಏನು ಐಸ್ ಕ್ರೀಮ್ ರೋಲ್ಸು ಅದು ಇದು ಹಾಲು ಮೂಳು ಎಲ್ಲನೂ ಕೊಡ್ತಾರೆ. ಏನು ಬೇಕಾದ್ರೆ ಎಲ್ಲ ಸಿಗ್ತದೆ ತಿನ್ನೋ ಐಟಮಲ್ಲಿ, ಆ ಥರ ಮಾಡಿಕೊಡ್ತಾರೆ. ಅಷ್ಟೇ 20 ವರ್ಷದಿಂದ ಅಷ್ಟೇ ಇದ್ದಿದ್ದು. ಬರೀ 200 ರೂಪಾಯಿ ತೊಗೊಂಡೋದ್ರೆ ಮುಗಿತಾ ಇತ್ತು. ಇವಾಗ ಒಂದಕ್ಕೆ ನಾವು 200 ರೂಪಾಯಿ ಕೊಡ್ಬೇಕು, ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದು ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ವಿಸಿಟ್ ಮಾಡಿ ಎಲ್ಲರೂ ಊಟ ಬನ್ನಿ. ಆ ಕಡೆ ಹೋಗಿ ಎವ್ರಿ ಡೇ ಇರ್ತದೆ, ಆದರೆ ಬರೀ ಇವರೇ ಇರ್ತಾರೆ. ತುಂಬ ಚೆನ್ನಾಗಿರ್ತದೆ, ಚೆನ್ನಾಗಿದೆ. ಓಕೆ, ನಾಟ್ ಗುಡ್. ನೀಟಾಗಿ ಇವಾಗ ರೋಡ್ಗಳು ನೀಟಾಗಿದೆ. ಗಾಡಿ ಪಾರ್ಕಿಂಗೇ ಸಿಗೋಲ್ಲ, ಅಷ್ಟು ಜನ ಇರ್ತಾರೆ. ಗಾಡಿ ಪಾರ್ಕಿಂಗ್ ಹುಡ್ಕೊಂಡಾಗ ಹಾಕ್ಬೇಕು, ಅಲ್ಲಲ್ಲಿ ಹುಡ್ಕೊಂಡು ಹಾಕ್ಬೇಕು. ರೋಡ್ಗಳು ಗಲ್ಲಿಗಳಲ್ಲಿ ಗಾಡಿ ಪಾರ್ಕಿಂಗೇ ಸಿಗೋಲ್ಲ ನಿಮಗೆ, ಅಷ್ಟು ರಶ್ ಇರ್ತದೆ. ಕರಿ ಸ್ಯಾಟರ್ಡೇ ಸಂಡೇ ಎಲ್ಲ ಫುಲ್ ರಶ್ ಇರ್ತದೆ. ಮಿಕ್ಕಿದ ಟೈಮಲ್ಲಿ ಅಷ್ಟು ಇರೋಲ್ಲ. ಒಂದ್ಸಲಿ ನೋಡಿ ಬನ್ನಿ ಫ್ರೆಂಡ್ಸ್, ಅಲ್ಲಿ ವಿಸಿಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ಇನ್ನೊಂದು ದಿನಕ್ಕೆ ಒಂದೊಂದು ವಿಡಿಯೋ ಹಾಕ್ತಾಯಿರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.